ಇದು ನಾವು ಇದ್ದಿದ್ದ ರೂಮಿಂದು ಬಾಲ್ಕನಿ ವ್ಯೂ. ನಿನ್ನೆ ನಿಮಗೆ ರೂಮ್ ಬಗ್ಗೆ ಹೇಳೋದಕ್ಕೆ ಮರ್ತೋದೆ. ಸೊ 8 ಬೆಡ್ಸ್ ಇರೋ ರೂಮು, ಫಾರ್ 1 ನೈಟ್ 4000 ರುಪೀಸ್. AC ಇದೆ, TV ಇದೆ, ಹಾಗೂ ಅಟ್ಯಾಚ್ಡ್ 2 ವಾಶ್ರೂಮ್ ಇದೆ ರೂಮಲ್ಲಿ. ಸೊ ನನಗೆ ಕೇಳೋದಾದರೆ ಇಟ್ಸ್ ವೆರಿ ಅಫೋರ್ಡೆಬಲ್ ಅಂತಲೇ ಹೇಳಬೇಕು. ಆ್ಯಂಡ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇದು ಫುಲ್ ವಿಲ್ಲಾ ಸ್ಪೇಸ್ ನೀವು ನೋಡ್ಬೋದು. ಪಾರ್ಕಿಂಗ್ ಇಸ್ ಸೂಪರ್. ಫುಲ್ ನೈಟ್ ಡಿಸ್ಕಷನ್ ಆದರೂ ಎಲ್ಲಿಗೆ ಹೋಗೋದಂತೇಳಿ ಅದು ಫೈನಲೈಸ್ ಆಗಲೇ ಇಲ್ಲ. ಕೆಲವರು ಸುಮಾರು ಜನ ಹೇಳಿದ್ವಿ ಲೆಟ್ಸ್ ಗೋ ಟು ಸೇಂಟ್ ಮೇರಿ ಐಲ್ಯಾಂಡ್, ಮಲ್ಪೆ ಬೀಚ್ ಹತ್ರ ಅಂತೇಳಿ. ಬಟ್ ಕೆಲವರು ನಾನು ಆಲ್ರೆಡಿ ನೋಡಿದ್ದೀನಿ, ಅಲ್ಲೇನಿಲ್ಲ, ಬೋರ್ ಆಗುತ್ತೆ. ಅದಲ್ಲದೆ ಬರೀ ಬೀಚ್ ಆಯಿತು, ಬೇರೆ ಎಲ್ಲಾದರೂ ಹೋಗೋಣ, ಈ ಸೆಕೆಗೆ ಮತ್ತೆ ಬೀಚು, ಆ ಉಪ್ಪು ನೀರು, ಇದೆಲ್ಲ ಆಗಲ್ಲ ಗುರು, ಬೇರೆ ಎಲ್ಲಾದರೂ ಫಿಕ್ಸ್ ಮಾಡು ಅಂತ ಹೇಳಿ ಲಾಸ್ಟ್ಗೆ ಫೈನಲ್ ಆಗಿ ಡಿಸೈಡ್ ಮಾಡಿ ಅಂದ್ಕೊಂಡ್ವಿ ಕುಡ್ಲು ತೀರ್ಥ ಫಾಲ್ಸ್ ಹೋಗೋಣ. ಏನಿಲ್ಲ, ಜಾಸ್ತಿ ಅಂದರೆ ಒಂದು 60 ಕಿಲೋಮೀಟರ್ಸ್ ಹೋಗಬೇಕು ಉಡುಪಿಯಿಂದ. ಅಂತೂ ಇಂತೂ ಡಿಸಿಷನ್ ಫೈನಲ್ ಆಗಿ ಫೈನಲಿ ವಿ ಸ್ಟಾರ್ಟೆಡ್ ಗೋಯಿಂಗ್ ಟು ಕುಡ್ಲು ತೀರ್ಥ ಫಾಲ್ಸ್. ಅಲ್ಲ ಬಟ್ ಇದು ಈ ಕ್ಲೈಮೇಟ್ ನೋಡಿದ್ರೆ ಯಾಕೋ ಒಳ್ಳೆ ಡಿಸಿಷನ್ ಅನ್ನಿಸ್ತಾ ಇದೆ. ನಮ್ಮ ಹಣೆ ಬರಕ್ಕೆ ನೀರು ಇರ್ಬೇಕಷ್ಟೇ. ಗಿರೀಶ್ ವಿತ್ ವೀರೇಶ್ ಮಾಸ್ಟರ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಕೂಡ್ಲು ತೀರ್ಥ ವಾಟರ್ ಫಾಲ್ಸ್. ಸೊ ಈ ಸ್ಪಾಟ್ಸ್ದು ಟೈಮಿಂಗ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಈವ್ನಿಂಗ್ 4 ಗಂಟೆವರೆಗೂ. ಏನು ಪ್ಲಾಸ್ಟಿಕ್ ಬಾಟಲ್ಸ್ ಅಲೋ ಮಾಡಲ್ಲ, ಚೆಕ್ ಮಾಡ್ತಾರೆ ಒಂದ್ಸತಿ. ಆಮೇಲೆ ಟಿಕೆಟ್ ಪ್ರೈಸ್ ಬಂದು 100 ರುಪೀಸ್ ಪರ್ ಪರ್ಸನ್. ಸುಮಾರು 3 to 4 ಕಿಲೋಮೀಟರ್ಸ್ ಟ್ರೆಕ್ ಮಾಡಬೇಕು ಕಾಡಲ್ಲಿ. ಈ ಥರ ಫಾಲ್ಸು ಗೀಲ್ಸು ಎಲ್ಲ ಬರ್ತಾ ಇರುತ್ತೆ. ಬಟ್ ಕಂಫರ್ಟೇಬಲಾಗಿ ವಾಕ್ ಮಾಡ್ಬೋದು, ಬಿಕಾಸ್ ಸ್ಟೆಪ್ಸ್ ಇದ್ದಾವೆ, ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಆ ಶೆಕೆಯಲ್ಲಿ ಹತ್ಕೊಂಡು ಹೋಗೋದೇ ಒಂದು ಕಷ್ಟ, ಅದು ಬಿಟ್ಟರೆ ಇನ್ನೇನಿಲ್ಲ. ಮತ್ತೆ ಸಿಗೋಣ. ವೀರೇಶ್, It's a very difficult trekking, 10 kilometers of trekking. It's already been 5 kilometers and we are going at ಇದು ಅಥಾರಿಟಿ ಅಂದ್ರೆ. ಅಭಿಷೇಕ್ ಬೈ, ಹೆಂಗ ಅನ್ಸದ ಬೈ? ಮಕ್ಕಳರ ಮಸ್ತ್ ಎಕ್ಸ್ಪೀರಿಯನ್ಸ್ ಆಯ್ತಿದು. ಬರ್ರಿ, ಎಂಜಾಯ್ ಮಾಡ್ರಿ. ಬಲ ಎಲ್ಲಾರು ಬರ್ರಪ್ಪ ಇಲ್ಲಿ. ಕುಂಟಿ ಚಚಾ amazing. ಮತ್ತೊಂದು ಸ್ವಲ್ಪ ಏನಾದ್ರು ಪ್ಲೀಸ್. Can't speak. I'm trekking, bro. Super. ವೀರ ಆದರ್ಶ್ Expecting babes. ಇದು ಫಿಕ್ಸ್ ಆಗ್ತೇನೆ ನಾನು. ಇದು ಸುಬ್ಯಾ, ಹೆಂಗಿತ್ತ ಎಕ್ಸ್ಪೀರಿಯನ್ಸ್? ಮಸ್ತ್. ಹಾಗೆ ಫಸ್ಟ್ಲಿ ವೆಲ್ಕಮ್ ಟು ಕುಡ್ಲು ತೀರ್ಥ. ನಮ್ದು ಸೆಕೆಂಡ್ ಟೈಮ್ ಇದು. ಸೈಕ್ ಆಗಿದೆ ಮಾತ್ರ. ಅದಕ್ಕೆ ನೋಡ್ತಾ ಟೇಕ್ ನಂಬರ್ 2. ಸುಬ್ಯಾ, ಟೆಲ್ ಮಿ ಯುವರ್ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ಹೆಬ್ರಿಯಿಂದ 10 ಕಿಲೋಮೀಟರ್ಸ್ ಕುಡ್ಲು ತೀರ್ಥ. ಆಫ್ ರೋಡಿಂಗ್ ಅದು ಇದೆಲ್ಲ ಮಾಡ್ಕೊಂಬರ್ಬೇಕು. 10 ಕಿಲೋಮೀಟರ್ಸು ಬಂದಮೇಲೆ ಒಂದು 3 to 4 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್. ಮೇಲ್ಗಡೆ ಹೋದರೆ ವಾಟರ್ ಫಾಲ್ಸ್. ಇಷ್ಟು ನಡಿಬೇಕಾ ಅನಿಸುತ್ತೆ. ನಡೆದ್ಮೇಲೆ ಅನಿಸುತ್ತೆ ಒನ್ಸ್ ವಾಟರ್ ಫಾಲ್ ನೋಡಿದ್ಮೇಲೆ, ವಾಟರ್ ಫೀಲ್ ಮಾಡಿದ್ಮೇಲೆ ಬಂದಿದ್ದು ವರ್ತ್ ಅಂತ ಅನಿಸುತ್ತೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸೀದಾ. ಚಿತಾ, ದಿಸ್ ಇಸ್ ಸೆಕೆಂಡ್ ಟೈಮ್. ನಿನಗೆ ಹೆಂಗೆ ಅನಿಸ್ತೈತೆ ಚಿತಾ? ದಿಸ್ ಇಸ್ ಗುಡ್. ಲಾಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಅಮೇಝಿಂಗ್ ಇತ್ತು. ಲಾಸ್ಟ್ ಟೈಮ್ ಆದ್ರೂ ನಂಗೆ ಒಂದು ಸ್ವಲ್ಪ ನಮ್ಮ ಬಾಯ್ಸ್ ಹಂಗೆ ನಮಗೆ ಗ್ಯಾಪಲ್ಲಿ ಹಟ್ಟಿದ್ರು. ಬಟ್ ದಿಸ್ ಟೈಮ್ ಇಟ್ಸ್ ಗೋಯಿಂಗ್ ಗುಡ್. ಲೆಟ್ಸ್ ಸಿ. ಸ್ವಲ್ಪ ಕ್ರೌಡ್ ಇದೆ, ಬಟ್ ನೋಡೋಣ. ಆಲ್ ದಿಸ್ ಟ್ರೆಕ್ಕಿಂಗ್ ಎಫರ್ಟ್ ಅಲ್ಲಿ ಹೋದ್ಮೇಲೆ ಒಂದ್ಸಲ ನೀರಿಗೆ ಬಿದ್ರೆ ಜುಮು 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 ಫುಲ್ಲು ವರ್ತ್. ಎಸ್. ಅಂಡ್ ಮೋರ್ ಓವರ್ ಜಸ್ಟ್ 100 ರುಪೀಸ್ ಟಿಕೆಟ್ ಪ್ರೈಸ್ ಅಷ್ಟೇ. ಸುಬ್ಯಾ, ಡ್ರೈವ್ ಹೆಂಗಿತ್ತು ಸುಬ್ಯಾ? ಡ್ರೈವ್ ಇದೆ ಒಂಥರ ಕ್ರೇಜಿ. ಫಸ್ಟಿಗೆ ಮಸ್ತ್ NH ರೋಡ್, ಅದಾದ್ಮೇಲೆ ವಿಲೇಜಲ್ಲಿ ಒಳ್ಳೆ ಸಿಮೆಂಟ್ ರೋಡ್, ಆಮೇಲೆ ಫುಲ್ ಆಫ್ ರೋಡಿಂಗ್ ಅಷ್ಟೊಂದು 5 ಕಿಲೋಮೀಟರ್ಸ್ ಆಫ್ ರೋಡಿಂಗ್ ಆಗಿರ್ಬೇಕು. ಅದಾದ್ಮೇಲೆ ಮತ್ತೊಂದು 2-3 ಕಿಲೋಮೀಟರ್ಸ್ ಚೆನ್ನಾಗಿರೋ ರೋಡ್. ಬಂದು ಪಾರ್ಕ್ ಮಾಡಿ ಟಿಕೆಟ್ ಕೊಟ್ಟು ಜೈ. ಇವಾಗ ಆದರ್ಶ್, ನಿಂದ ಎಷ್ಟನೇ ಸಲಪ್ಪ ಇದು? ನಂದು 2ನೇ ಸತಿ. ಫಸ್ಟ್ ಟೈಮ್ ಯಾವಾಗಲೂ ಸಣ್ಣ ಇದ್ದಾಗ ಕರ್ಕೊಂಡ್ ಬಂದಿದ್ರು. ಬಂದಿದ್ದ ಫಸ್ಟ್ ಟೈಮ್. ಈ ಥರ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕು.
ಬಿಸಿಲೇ ಇರಲಿ ಮಳೆಗೆ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲ್ಲೇವೇ ಜೊತೆ ಇಂಗ್ಲಿಷ್ ಒಳಗೆ ಆಡ್ತಿದ್ದ ನೀನು. ಬೆಟ್ಟದ ಹೂವು ಇದು ನಮ್ಮ ಗ್ಯಾಂಗ್ ಇದೆ, ಬೆಟ್ಟದ ಹೂವು ಇದು. ಆಲ್ಮೋಸ್ಟ್ 1 ಕಿಲೋಮೀಟರ್ ನಡೆದ್ವಿ. ಸುಸ್ತೇನಾರ ಆಯ್ತಾ? ಆಕ್ಚುಲಿ ಸುಬ್ಬ ಇಲ್ಲದೆ ಸುಸ್ತೇನಾಗಿಲ್ಲ. ಬಿಕಾಸ್ ನಿಂಗೆ ಗೊತ್ತೈತಿ ಲಾಸ್ಟ್ ಟೈಮ್ ನಾವು ಟ್ರೆಕ್ ಕೇದಾರ್ನಾಥ್ ಹೋದ್ವಲ್ಲ, ಆ 14 ಕಿಲೋಮೀಟರ್ ಟ್ರೆಕ್ ಮಾಡಿದ್ಮೇಲೆ ಇದೇನೂ ಇಲ್ಲ. ಹೌದಾ? ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ನಿಜ. ಅದೊಂದ್ಸಲ ನೀ ಜಾಸ್ತಿ ಹತ್ಬಿಟ್ರೆ ಅದೊಂದು ತಲೆ ಕುಂತ್ಬಿಡುತ್ತೆ. ಅದು ಹತ್ತೀವಿ, ಇದು ಹತ್ತಕ್ಕಾಗಿಲ್ಲ. ನಮ್ಮ ಆರಾಮ್ಸೆ ಹತ್ಬೋದು. ಆಮೇಲೆ ಇವತ್ತು ಕ್ಲೈಮೇಟು ಸ್ವಲ್ಪ ನಮಗೆ ಫೇವರ್ ಮಾಡ್ತೈತೆ. ಹೌದು, ಅಷ್ಟು ಬಿಸಿಲು ಇರ್ಬೋದು, ಬಟ್ ಮರ ಎಲ್ಲ ಫುಲ್ ಕವರ್ಡ್ ಆಗಿರೋದ್ರಿಂದ ಫುಲ್ಲು ನೆರಳೊಳಗೆ ಆರಾಮಾಗಿ ಹೋಗ್ತಿದ್ದೀವಿ. ಮತ್ತೇನು ಟಫ್ ಇಲ್ಲ, ಸ್ಟೆಪ್ಸ್ ಐತೆ ಪ್ರಾಪರ್ ಆಗಿ. ಆಫ್ ರೋಡಿಂಗ್ ನಡೆಯೋದೇನಿಲ್ಲ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಹತ್ತು ಹೆಂಗೆ ಅನ್ಸೋದಿದ್ವೀರ? ಭಾರಿ ಐತಿ, ಮುಂದಿನ ಹೋಗೋದೈತಿ. ಮತ್ತೆ ಹೇಳ್ವೀರ, ಇವನ್ ದಿಸ್ ಗೈ ಇಸ್ ಪ್ರೊಫೆಸರ್ ಇನ್ NITK. ಹುಲಿ ಆಕ್ಸೆಂಚರ್ ಹುಲಿ. ಈಸಿ. ಕೇದಾರ್ನಾಥ್ ಮುಂದೆ ಇವೆಲ್ಲ ನಮಗೆಲ್ಲ ಕುಂತಿದ್ದಂಗೆ ಕುಂತಿ. ಮತ್ತೆ ಕುಂಟ ಹೆಂಗೆ ಅನ್ಸೋದು? ಕುಂಟ ಏನು 1 ಕಿಲೋಮೀಟರ್ ಹತ್ತಿದೆ, ಇನ್ನೂ 2 ಕಿಲೋಮೀಟರ್ 3 ಕಿಲೋಮೀಟರ್ ಹತ್ತು ಬರೀ ಪಟ ಪಟ ಅಷ್ಟೇ ಅಲ್ಲ? ಅಷ್ಟೇ. ಬಲ್ಲ ಏನ್ ಸುಬ್ಬ, ಇನ್ನು 1 ಕಿಲೋಮೀಟರ್ ಹತ್ತೀವಿ, ಈಗ ಇನ್ನ 3 ಕಿಲೋಮೀಟರ್ ಹತ್ಬೇಕ. ಅಭಿ ಬೈ ಜಸ್ಟ್ ಕೀಪ್ ಗೋಯಿಂಗ್ ಗೋಯಿಂಗ್. ಕುಂತಿಯಲ್ಲೇ ಬಲ್ಲ ಎದ್ ನಡಿ. ಮಾಡೋದಪ್ಪ, ವಯಸ್ಸಾಗ್ಯದ. ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ನಡೆದ್ಮೇಲೆ ಈ ಥರ ಒಂದು ಸ್ಪಾಟ್ ಸಿಗುತ್ತೆ. ಇಲ್ಲೊಂದು ಚೂರು ಕೇರ್ಫುಲ್ ಆಗಿರಬೇಕು, ಬಿಕಾಸ್ ಚಪ್ಪಲ್ ಗಿಪ್ಪಲ್ ಹಾಕೊಂಡ್ರೆ ಸ್ಲಿಪ್ ಆಗ್ತಿರುತ್ತೆ. ಸ್ವಲ್ಪ ತಗ್ಗಿ ಬಗ್ಗಿ ನೋಡ್ಕೊಂಡು ನಡಿಬೇಕಾಗತ್ತೆ. ಕೆಲವೊಂದು ಸ್ಟೆಪ್ಸ್ ಕಾಲಿಟ್ಟ ತಕ್ಷಣ ಸ್ಲಿಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಟ್ ಅಷ್ಟೊಂದು ಜಾಸ್ತಿ ಏನಿಲ್ಲ, ಒಂದು 100-150 ಮೀಟರ್ಸ್ ಇರ್ಬೋದು ಅಷ್ಟೇ. ಈ ಥರ ಈ ಫಾಲ್ಸ್ ಹತ್ರ ಬಂದ ತಕ್ಷಣ ಆ ಸೌಂಡ್ ಕೇಳೋದೇ ಒಂದು ಖುಷಿ. ಇಷ್ಟೊತ್ತನ ನಡ್ಕೊಂಡು ಬಂದಿದ್ದು ಫೀಲ್ ಆಹಾ, ಏನೋ ಒಂಥರ ಖುಷಿ, ಸಮಾಧಾನ. ಇಷ್ಟು ನಡೆದಿದ್ದು ಸಾರ್ಥಕಪ್ಪ ಅಂತ ಅನ್ಸ್ಬಿಡುತ್ತೆ. ಹೆಂಗೆ ಅನ್ಸೋದೈತೆ? ನಂಗೆ ಮಸ್ತ್ ಅನ್ಸತೈತಿ. ಪಟ ಪಟ ಅಂದ್ಬಿಟ್ವಿ, ನಮ್ಗೆ ಫರ್ಕು ಬೀಳಿಲ್ಲ, ಫೀಲೇ ಆಗಲಿಲ್ಲ. ಫಾಲ್ಸ್ ನೋಡಿದ್ರೆ ಸೈಕ್ ಆಗುತ್ತೆ. ಈ ಸಮ್ಮರಲ್ಲಿ ನೀರು ನೋಡೋಕ್ಕೆ ಖುಷಿ ಆಗುತ್ತೆ. ನೀರಾಗಿ ಇಳಿದ್ಬಿಟ್ರೆ ಆಯ್ತು ಇವಾಗ ಅಷ್ಟೇ ಅಷ್ಟೇ. ನಿದ್ದೆ ಬೇಬಿ ಲಾಗ್ನಾಗ ಸಿಗ್ಲಿಲ್ಲ ಬೇಬಿ, ಹೆಂಗೆ ಅನ್ಸೋದೈತೆ? ಕ್ರೇಜಿ ಬ್ರೋ, ಕ್ರೇಜಿ ಬೇವು. ಟ್ರೆಕ್ಕಿಂಗ್ ಏನೂ ಅನ್ನಿಸ್ಲೇ ಇಲ್ಲಲ್ಲ ಬೇಬಿ? ಕೇದಾರ್ನಾಥ್ ಹೋಗಿ ಬಂದೇವಿ, ಟ್ರೆಕ್ಕಿಂಗ್ ಎಲ್ಲ ಅಲ್ಲ ಜಿಜಿಬಿ ಇಲ್ಲ. ಪೀಸ್ ಅಧ್ಯಕ್ಷ ಗಿರ ಏನ್ ಗಿರ ಲಾ ಮಾಡೋಣ ಸಿಗ್ಲಿಲ್ಲ, ಹೆಂಗ ಅನ್ಸಾದೈತಿ? ಆಫ್ಟರ್ ಲಾಂಗ್ ಸ್ಟ್ರಗಲ್ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಸೆಂಟ್ ಮೇರಿ ಅವ್ರ ಕುಡ್ಲುತ್ತಿರ್ತ ಹೆಂಗೈತೆ? ಮಸ್ತ್ ಐತೆ, ಗಿಚ್ಚೈತೆ. ಕೀಪ್ ಗೋಯಿಂಗ್. ಗೈಸ್, ವೆಲ್ಕಮ್ ಟು ಕುಡ್ಲು ತೀರ್ಥ. ಏನೋ ನಡೆದಿದ್ದ ಫೀಲ್ ಆಗಿಲ್ಲ. ಫಸ್ಟ್ ಟೈಮ್ 3 ಕಿಲೋಮೀಟರ್ ನಡೆದಂಗೆ ಅನಿಸಿಲ್ಲ. ಮಸ್ತ್ ಚಿಲ್ಲು ವಾಟರ್ ಐತಿ. ಇವಾಗ ಸ್ನಾನ ಮಾಡಿ ಸ್ವಿಮ್ ಮಾಡಿಬಿಡೋದು, ಸೀದಾ ಅಲ್ಲಿ ನೀರು ಬೀಳೋದಿದ್ದಲ್ಲ ಅದ್ರ ಕೆಳಗೆ ಹೋಗಿ ನಿಂತ್ಬಿಡೋದು. ಇವಾಗ ಬರೀ ಚಿಲ್ ವಾಟರ್ ಸಾಕ, ಚಿಲ್ ಬಿಯರ್ ಬೇಕಾ? ಸುಬ ಚಿಲ್ ಬಿಯರ್ ಬೇಕಾ, ಚಿಲ್ ವಾಟರ್ ಸಾಕ? ಬಿಯರ್ ಎಲ್ಲ ನಾಡ್ತಿದ್ದೆ, ದೇವ್ರು ನೀರು ಕೊಟ್ಟಾರ. ನೀರು ಎಸ್, ಓಕೆ. ನಮ್ಮ ಟೀಮ್ RCBಗೆ ಜೈ ಅಂದ್ಕೊಂಡು ಅಲ್ಲಿಂದ ಬಿಟ್ವಿ. ನೆಕ್ಸ್ಟ್ ವಿ ವೇರ್ ಹೆಡ್ಡಿಂಗ್ ಟು ಉಡುಪಿ ಶ್ರೀ ಕೃಷ್ಣ ಮಠ. ಓವರ್ ಕ್ರೌಡೆಡ್ ಇರೋ ಕಾರಣ ಶೀಘ್ರ ದರ್ಶನ ಪಾಸ್ ಪರ್ ಹೆಡ್ 200 rupees. ಇದಾರತ್ತಲ್ಲೇ
ರಥಬೀದಿಲಿ ಹೆವಿ ವಾಕ್ ಆದಮೇಲೆ ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕಂತ ಹೇಳಿ ಮಿತ್ರ ಸಮಾಜಕ್ಕೆ ಬಂದ್ವಿ. ಒನ್ ಆಫ್ ದ ಫೇಮಸ್ ಹೋಟೆಲ್ ಹಾಗೂ ನನ್ನ ಫೇವ್ರೆಟ್ ಹೋಟೆಲ್. ಸ್ಪೆಷಲ್ ಐಟಮ್ ಏನಪ್ಪ ಅಂದರೆ ಗೋಳಿ ಬಜ್ಜಿ ಮತ್ತು ಬನ್ಸ್. ಯು ಮಸ್ಟ್ ಟ್ರೈ ಇಟ್ ಒನ್ಸ್ ಹಿಯರ್. ತ್ಯಾಗೇನಿಲ್ಲ, ನಾನು ಲಘು ತಿನ್ಬೇಕು ಅದಕ್ಕೆ. ಸೊ ಒನ್ ಮೋರ್ ಸಕ್ಸಸ್ಫುಲ್ ಡೇ. ಬೆಳಗ್ಗೆ ಉಡುಪಿಯಿಂದ 60 ಕಿಲೋಮೀಟರ್ಸ್ ಕುಡ್ಲು ತೀರ್ಥ ಹೋದ್ವಿ. ಅಲ್ಲಿ ಫುಲ್ ಚಿಲ್ ಮಾಡಿ ಅಲ್ಲಿಂದ ಮತ್ತೊಂದು 30 ಕಿಲೋಮೀಟರ್ಸ್ ಶ್ರೀಕೃಷ್ಣ ಮಠಕ್ಕೆ ಬಂದ್ವಿ, ದರ್ಶನ ಮುಗಿಸ್ಕೊಂಡ್ವಿ. ಮತ್ತೆ 30 ಕಿಲೋಮೀಟರ್ಸ್ ಬ್ಯಾಕ್ ಟು ರೂಮ್ ಬಿಕಾಸ್ ಬೇಗ ಹೋಗ್ತಾ ಇದ್ವಿ. ಟುಡೇ ವಿ ಹ್ಯಾಡ್ RCB ವರ್ಸಸ್ CSK ಮ್ಯಾಚ್. ಬಟ್ ವರ್ಸ್ಟ್ ಪಾರ್ಟ್ ಆಫ್ ಟುಡೇ ಇಸ್ ನಮ್ ಗಿರೀಶ್ ಅಣ್ಣ ಹಾಗೂ ವೀರೇಶ್ ಅಣ್ಣ ವೇರ್ ಗೋಯಿಂಗ್ ಟು ದೇರ್ ರೆಸ್ಪೆಕ್ಟಿವ್ ಪ್ಲೇಸಸ್ ಬ್ಯಾಕ್. ಅವರಿಬ್ಬರಿಗೂ ಇವತ್ತು ಈ ಟೂರ್ ಇಲ್ಲಿಗೆ ಎಂಡ್ ಆಗುತ್ತೆ. ಅವರಿಬ್ಬರನ್ನು ಡ್ರಾಪ್ ಮಾಡಿ ನಾಳೆ ಏನು ಮಾಡ್ಬೇಕಂತ ಹೇಳಿ ಹಂಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಏನು ಕ್ರೇಜಿ ಮ್ಯಾಚ್ ಮಾತ್ರ. ನಿನ್ನೆ RCB ವಾನ್ ಬೈ 2 runs. ನಿನ್ನೆ ಗಿರೀಶ್ ಮತ್ತು ವೀರೇಶ್ನ ಡ್ರಾಪ್ ಮಾಡಿ ನಮ್ಮದು ಏನು ಪ್ಲ್ಯಾನ್ ಇಲ್ಲ, ನಾವು ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ನಾವು ಕೂಡ ಬೆಂಗಳೂರಿಗೆ ವಾಪಸ್ ಹೋಗೋಕ್ಕೆ ಫುಲ್ ರೆಡಿ. ಇವಾಗ ಜಸ್ಟ್ ನಿಮಗೆ ಒಂದು ಸತಿ ವಿಲ್ಲಾ ಟೂರ್ ಮಾಡಿಬಿಡ್ತೀನಿ. ಇದು ನೋಡ್ಬೋದು, ಸ್ಮೋಕಿಂಗ್ ಏರಿಯಾ. ಇಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ನೀವು ಎಂಜಾಯ್ ಮಾಡ್ಬೋದು. ಗ್ರೀನರಿ ಸಿಕ್ಕಾಪಡೆ ಮತ್ತು ಫ್ಲವರ್ಸ್ ಬೆಳೆದಿದ್ದಾರೆ. ಇದು ರೂಮ್ಸು. ಇಲ್ಲಿ ಸ್ಲೈಡು ಮತ್ತು ಸ್ವಿಂಗ್ಸು ಎಲ್ಲ ಕೊಟ್ಟಿದ್ದಾರೆ. ಟು ಬಿ ಆನೆಸ್ಟ್, ನನಗೆ ಮಾತ್ರ ಈ ಸ್ಟೇ ವಾಸ್ ಟೂ ಗುಡ್. ಅಂದರೆ ಟೂ ಗುಡ್. ಇನ್ನೇ ನಮ್ಮ ಎಲ್ಲ ಫ್ರೆಂಡ್ಸು ರೆಡಿ. ಬನ್ನಿ ಕೇಳೋಣ ಅವ್ರಿಗೆ ಹೇಗೆ ಅನ್ನಿಸ್ತು ಈ ಟ್ರಿಪ್ ಅಂತ ಹೇಳಿ. ರೈಟ್, ಸೂಪರ್. ಪ್ಲಸ್ RCB ವಿನ್ ಇಸ್ ಚೆರಿ ಆನ್ ದ ಟಾಪ್. MVP ಶರತ್ ಪಾಯ್. ಟ್ರಿಪ್ ಮಸ್ತ್ ಮಜಾ ಮಾಡೇವಿ. ಟ್ರಿಪ್ ಇಟ್ ವಾಸ್ ಅ ಸೂಪರ್ ಟ್ರಿಪ್. RCB ಗೆದ್ದಿದ್ದು ಇನ್ನ ಪರ್ಫೆಕ್ಟ್ ಎಂಡಿಂಗ್. ಆದರ್ಸ್ ಆದ್ರೂ ನಿಂಗೆ ಬೇಜಾರಾತ್ಲ? ಚೆನ್ನೈ ಆಡ್ಸ್ಕೊಂಡ್ರಲ್ಲ ನಿನ್ನೆ. ಇಲ್ಲ RCB ಫಾರೆವರ್ RCB. ಕೊಂಡೆ ಹೌಸ್ ದ ಟ್ರಿಪ್? awesome trip, crazy trip ಮಾಡಿಗೆ. ಪರ್ಫೆಕ್ಟ್ ಎಂಡಿಂಗ್ RCB. ಸತ್ಯ ಎಮೋಷನಲ್ ಮೂಮೆಂಟ್. ಲಾಸ್ಟ್ ಟೈಮ್ ಒಂದು ತೋರಿಸ್ದೆ ಹಬೇಬಿ ಸಿಕ್ಸಿ ಟ್ರಿಪ್ ಬೈ. ಅಷ್ಟೇ, ಮತ್ತೇನಿಲ್ಲ. ಬಲ ಒಂದೇ ಮಾತು ಹೇಳ್ಬೇಕಂದ್ರೆ ಗಿಚ್ಚಿ ಗಿಲಿ ನೋಡಪ್ಪ. ಟ್ರಿಪ್ ಆಯ್ತು, ಮ್ಯಾಚ್ ಆಯ್ತು. 3 ದಿನ ಹೋಗಿದ್ ಗೊತ್ತಾಗಿಲ್ಲ. ಗೊತ್ತಾಗಲಿಲ್ಲ. 3 ದಿನ ಹೋಗಿದ್ ಗೊತ್ತೇ ಆಗಿಲ್ಲ. ಸುಬ್ಬು ಹೆಂಗಿತ್ತಪ್ಪ ಟ್ರಿಪ್? ಮಸ್ತ್ ಟ್ರಿಪ್. 3 ದಿನ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. ವಿಲ್ಲಾನು ಚೆನ್ನಾಗಿತ್ತು. ಹೋಮ್ ಸ್ಟೇ ವಾಸ್ ಗುಡ್. ಹೋಗಿರೋ ಸ್ಪಾಟ್ಸು ಫಸ್ಟ್ ಕ್ಲಾಸ್. ಏನೇನು ಮಜಾ ಮಾಡ್ಬೇಕು ಎಲ್ಲ ಮಜಾ ಮಾಡಾಯಿತು. ಬೀಚ್ ಆಯಿತು, ಫಾಲ್ಸ್ ಆಯಿತು, ಟ್ರೆಕ್ಕಿಂಗ್ ಆಯಿತು, ಟೆಂಪಲ್ಸ್ ಆಯಿತು. 3 ದಿನ ಟೈಮ್ ಹೋಗಿದ್ದು ಗೊತ್ತಿಲ್ಲ. ನಾಳೆ ಹೋಗಿ ಕೆಲಸ ಮಾಡೋದು ಅಷ್ಟೇ. ಇವಾಗ ಬೆಂಗಳೂರು ಹೋಗೋಕ್ಕೆ ನಾವೆಲ್ಲ ತಿರ್ಗಾ ರೆಡಿ. ಮತ್ತೆ ಅದೇ ರೂಟು ಶಿರಾಡಿ ಘಾಟ್, ಸಕಲೇಶ್ಪುರ ಮೇಲೆ. ಬಟ್ ಈ ಸಲ ಅಂದ್ಕೊಂಡ್ವಿ ಹೇಗಿದ್ರು ನಾವು ಧರ್ಮಸ್ಥಳದ ಮೇಲೆ ಹೋಗಬೇಕು. ಸೊ ಆನ್ ದ ವೇ ಸೌತಡಕ ಶ್ರೀ ಮಹಾಗಣಪತಿ ದೇವಸ್ಥಾನ ಒಂದು ವಿಸಿಟ್ ಮಾಡಿಬಿಡೋಣ. ಈ ಟ್ರಿಪ್ ಸಕ್ಸಸ್ಫುಲ್ ಆಗಿರೋದ್ರಿಂದ ಐ ಥಿಂಕ್ ದೇವ್ರ ಗುಡಿ ಹೋಗೋದು ಮೇಕ್ ಸೆನ್ಸ್. ಆಲ್ಮೋಸ್ಟ್ ಬೆಳಗ್ಗೆ ಒಂದು 100 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನಾವು ರೀಚ್ ಆದ್ವಿ ಸೌತಡಕ. ಸೊ ಆನ್ ದ ವೇ ಡಿಸೈಡ್ ಮಾಡಿದ್ವಿ ಎಲ್ಲರೂ ಒಂದೊಂದು ಗ್ಲಾಸ್ ಫುಲ್ ಜಾರ್ ಸೋಡಾ ಕುಡಿದು ಚಿಲ್ ಮಾಡಿ ಆರಾಮಾಗಿ ಕಾರಲ್ಲಿ ಕೂತ್ಕೊಂಡು ಹೋಗೋಣ ಅಂಥೇಳಿ ಒಂದು ಕಡೆ ಅಡ್ಡ ಹಾಕಿದ್ವಿ. ಸಪೋಸ್ ನೀವು ಧರ್ಮಸ್ಥಳದಿಂದ ಶಿರಾಡಿ ಘಾಟ್ಸ್ ಈ ರೋಡಲ್ಲಿ ಅಡ್ಡಾಡ್ತಾ ಇದ್ರೆ ನಿಮಗೆ ಸಾಕಷ್ಟು ಸಿಗುತ್ತೆ ಈ ಥರದ್ದು ಫುಲ್ ಜಾರ್ ಸೋಡಾ ಪಾಯಿಂಟ್. ಎಲ್ಲಾದರೂ ಒಂದು ಕಡೆ ಆರಾಮಾಗಿ ಗಾಡಿ ನಿಲ್ಲಿಸ್ಕೊಳ್ಳಿ, ಒಂಚೂರು ಕುಡಿದು ಮಜಾ ಮಾಡಿ ಹೋಗಿ. ಒಮ್ಮೆ ಮೂವಿ ಹಿಡಿತಿದ್ದೆ, ಒಂದು ಶಾಟ್ ಹೊಡಿತಾನ ಹೊಲಸು ನನ್ನ ಮಗ. ಹೌಸ್ ಇಟ್?
ಸ್ಪೈಸಿ ಟ್ಯಾಂಗಿ ಐತಿ ಮಸ್ತ್ ಮಸ್ತ್. ಅತ್ಯತ್ತ ಮೂಗಿ ಸಿಡಿತಿರ್ತದದು. ಬಿಯರ್ ಕುಡ್ದು ಅಭ್ಯಾಸ ನೋಡು. ಒಂದ್ ಶಾಟಿಗೆ ಹೊಡೆದ. ಅಯ್ಯೋ ಬಾಯ ಹಾಕೋ ಎಲ್ಲ ಕೆಳಗೆ ಬರ್ತದೆ. ಕುಂಟ ಹೆಂಗೈತೆ? ಚಂದ ಉಂಟು. ಒಂದ್ ಮ್ಯಾಟ್ರ್ ಅಲ್ಲಿದು ಹುಲಿಗೆ. ಇನ್ನೊಂದು ಕೊಡಿವೆ ಹೆಂಗೈತೆ? ಸೂಪರ್. ಏ ಏನು 8 ಬಿಯರ್ ಹೊಡೆದಂಗಿದೆ. ಏನು ಫುಲ್ ಜರ್ಸ್ ಹೊಡ ಎತ್ತದ ನೋಡಲ್ಲ ಒಂದೇ ಶಾರ್ಟ್. ಎಂತ ಚಂದ ಮಾರ. ಚೇತ ಏನ್ ಚೇತ ಇದು ನೋಡಿಲ್ಲ ಮೂಗು ಮುಳಿಸೇ ಬಿಟ್ಟ. ನಿಲ್ಲಿಸ್ಬಿಟ್ಟವ ಅಲ್ಲಿ ಅವ ವಿಸ್ಕಿ ಮನುಷ್ಯ ಬೇ ಒಂದೊಂದು ಸಿಕ್ಕ ಹೋಗ್ಬೇಕು. ಲಾಸ್ಟ್ ಬೈ ನಾನ ಹೆಂಗೈತೆ? ಸೂಪರ್ ಆಸಮ್, ತುಂಬಾ ಚಂದ ಉಂಟು. ಹುಲಿ 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 ನೋಡಲ್ ದನ ಕಲ್ಗಚ್ ಕುಡ್ದಂಗ್ ಕುಡಿತಾವ ಒಂದೇ ಸತಿಗೆ. ಮಸ್ತ್ ಆಸಮ್. ಆಫ್ಟರ್ ಫುಲ್ ಜಾರ್ ಸೋಡಾ ಸ್ವಲ್ಪ ಪೈನಾಪಲ್ ತಿಂದ್ವಿ, ಮತ್ತೆ ಐ ಡೋಂಟ್ ನೋ ಇದು ಕಳಲೆ ಅಂತಾರೋ ಏನಂತಾರೋ ಅದೊಂಚೂರು ತಿಂದ್ವಿ. ಬಿಕಾಸ್ 200 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಿತ್ತು ಟಿಲ್ ಹಾಸನ್. ಎಲ್ಲೂ ಊಟಕ್ಕೆ ನಿಲ್ಸಲ್ಲ. ಅಂತೂ ಇಂತೂ ಹಾಸನ ರೀಚ್ ಆದ್ವಿ. ಹಾಸನ ರೀಚ್ ಆದ್ಮೇಲೆ ಊಟ ಮಾಡಿದ್ವಿ ಅಟ್ ಸುರುಚಿ ವೆಜ್. ಒಳ್ಳೆ ಊಟ ಮಾತ್ರ ಇಲ್ಲ. ಹೊಟ್ಟೆಗೆ ಊಟ ಬಿದ್ಮೇಲೆ ಕೇಳ್ಬೇಕಾ ನಮ್ಮ ಪರಿಸ್ಥಿತಿ. ಒಳ್ಳೆ ನಿದ್ದೆ. ಯಾವ ರೇಂಜಿಗೆ ಬಿತ್ಕೊಂಡವ್ ನೋಡ್ರಿ ನಮ್ಮ ಆದಿ. ಯಬ್ಬಬ್ಬಬ್ಬ. ಇನ್ನೇನು ಬೈ 5 o'clock ಬೆಂಗಳೂರು ರೀಚ್ ಆದ್ವಿ. ಎಲ್ಲರೂ ಮತ್ತೆ ಅವ್ರವ್ರ ಮನೆಗೆ, ಅವ್ರವ್ರ ಪೀಚಿಗೆ, ಅವ್ರವ್ರ ರೂಮ್ಗೆ ಹೋದ್ರು. ಸೊ ನನ್ನ ಜೊತೆ ಇರೋ ಕೆಲವ್ರನ್ನೆಲ್ಲ ಡ್ರಾಪ್ ಮಾಡಿದೆ. ಸೊ ಟಫೆಸ್ಟ್ ಪಾರ್ಟ್ ಅಂದರೆ ಟ್ರಿಪ್ಪಲ್ಲಿ ಇಟ್ ಎಂಡ್ಸ್. ಬಾಯ್ ಬಾಲ. ಮತ್ ಸಿಗು ಬಾಲ. ಥ್ಯಾಂಕ್ಸ್ ಆದರ್ಶ್, ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಯಾವತ್ತು ಹಿಂಗೆ ಇರುತ್ತೆ ಅಂತಂದು ನಾವು ಅನ್ಕೋಬೇಕಾದಿರಲ್ಲ ಅಂತ ನಂಗೆ ಗೊತ್ತು. ಗಣಪ್ಪ ಹೋ ಬಾ ಚೆನ್ನೈಗೆ. ಚೆನ್ನಾಗಿರು ನೀನು ಒಬ್ಬನೇ ಚೆನ್ನಾಗಿರು. ಬಾಯ್. ಓಕೆ ಸಿಗೋಣ. ಬಾಯ್. 4 days ಬ್ಯಾಕ್ ಎಲ್ಲರೂ ಜೊತೆಗಿದ್ವಿ. ಟ್ರಿಪ್ ಮುಗಿತಾ ಇದ್ದಂಗೆ ಎಲ್ಲರೂ ಮತ್ತೆ ನಮ್ಮ ಲೈಫಲ್ಲಿ ಬ್ಯುಸಿ ಆಗಿಬಿಡ್ತೀವಿ. ಈ ಲಾಗಿಂದ ನಾನು ಹೇಳೋದೇನೆಂದರೆ, ಈ ಥರ ಟೈಮ್ ಸಿಕ್ಕಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಐ ಅಗ್ರಿ ಟು ದ ಫ್ಯಾಕ್ಟ್ ದಟ್ ಲೈಫಲ್ಲಿ ದುಡ್ಡು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಬಟ್ ದುಡ್ಡನ್ನು ಯಾವ ರೀತಿ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಮಾತ್ರ ಈ ಥರ ಚಾನ್ಸ್ ಸಿಕ್ಕಿದಾಗ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗ್ತೀನಿ. ಎಸ್ಪೆಷಲಿ ಈ ಲಾಗ್ ನಾನು ಯಾರಿಗೆ ಡೆಡಿಕೇಟ್ ಮಾಡ್ತೀನಿ ಅಂದರೆ, ಫ್ರೆಂಡ್ಸ್ ಕರೆದಾಗ ಬರ್ತೀನಿ ಅಂತೇಳಿ ಕೈ ಕೊಡ್ತಾರಲ್ಲ, ಎಲ್ಲ ಫ್ರೆಂಡ್ಸಿಗೆ ಈ ಲಾಗ್ನ ಶೇರ್ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಜೊತೆ ಮಾಡಿರೋ ಈ ಟ್ರಾವೆಲ್ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.